24, 26, 1/2024 ಎಸ್ ತಿಮ್ಮಸಂದ್ರ ಗ್ರಾಮದಲ್ಲಿ ಸರಳವಾಗಿ ಸ್ವಚ್ಛವಾಗಿ ಸಾಂಕೇತಿಕವಾಗಿ ಇವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ನಿಜವಾಗಿ ನಮ್ಮ ಸಂವಿಧಾನವನ್ನು ರಚನೆ ಮಾಡಿ ಇವತ್ತು ಏನು ಪ್ರಾಣಿ ಪಕ್ಷಿಗಳಿಗೆ ಬದುಕಲು ಹಕ್ಕಿದೆ ಅದೇ ತರ ಮನುಷ್ಯನಿಗೂ ಬದುಕಲು ಹಕ್ಕಿದೆ ಎಂದು ಹೇಳಿ ಈ ಭಾರತದ ಸಮಾನತೆ ಶೋಷಿತರ ಸಮುದಾಯಕ್ಕೆ ಒಂದು ಕಾನೂನನ್ನು ಬರೆದು ಇವತ್ತು ನಾವು ಬದುಕಲು ಇವತ್ತು ಸ್ವತಂತ್ರವಾಗಿ ನಾವು ಇರಲು ಇವತ್ತು ನಾವು ಶೂಟು ಬೂಟು ಪ್ಯಾಂಟು ಕೈ ಇವತ್ತು ಬಂಗ್ಲೆಗಳು ಕಾರುಗಳು ಐಷಾರಾಮಿ ಜೀವನ ನೀಡತಕ್ಕಂಥ ಏಕೈಕ ವ್ಯಕ್ತಿ ನಮ್ಗೆ ದಾರಿ ದೀಪ ತೋರಿಸತಕ್ಕಂಥ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಬಂದಿರುವಂತ ಅತಿಥಿಗಳಿಗೆ ಆದ್ರೆ ನಮ್ಮ ಮನಸ್ಸಲ್ಲಿ ಬಹಳಷ್ಟು ಜಾಗವಿದೆ. ನೀವು ಮಾಡಿರುವಂತ ಕೆಲಸಗಳಿಗೆ ಅಕಸ್ಮಾತ್ ಯಾರ್ದಾದ್ರೂ ಹೆಸರು ಕರೆದಿಲ್ಲ ಅಂದ್ರೆ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. GV ರೆಡ್ಡಿರವರು ಆಗಮಿಸಿದ್ದಾರೆ, ಅವರಿಗೆ ನನ್ನೆಯ ಸ್ವಾಗತ ಎಂದೆನ್ನುತ್ತಾ ಧನ್ಯವಾದಗಳು. ಅದ್ಭುತವಾದ ಚಿಂತನೆ ಅವರದ್ದು. ಪ್ರತಿ ಬಾರಿಯೂ ಕೂಡ ಎಲ್ಲರನ್ನ ಒಂದು ಸೂರ್ನಡಿ ಸೇರಿಸಬೇಕು, ಎಲ್ಲರಲ್ಲೂ ಒಂದು ಜಾಗೃತ ಭಾವ ಮೂಡಿಸಬೇಕು ಅನ್ನೋದೇ ಅವರ ಮೂಲ ಧ್ಯೇಯವಾಗಿದೆ. ಶುಭವಾಗಲಿ ಅವರಿಗೆ ಮತ್ತು ಸಮಸ್ತ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ. ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಶರಣಗಳಿಗೆ ನನ್ನ ಪ್ರಣಾಮಗಳನ್ನ ಸಲ್ಲಿಸಿ ಇವತ್ತಿನ ಈ ಸಂಜೆ ಸುಂದರ ಸಂಜೆ, ಸ್ಫೂರ್ತಿ ನೀಡುವಂತ ಸಂಜೆ, ಚೈತನ್ಯವನ್ನ ನೀಡುವಂತ ಸಂಜೆ, ಈ ಸಂಜೆಯ ವೇದಿಕೆಯಲ್ಲಿ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಟರೊಬ್ಬರಿದ್ದಾರೆ, ಅವರೇ ಚೇತನ್. ಅವರಿಗೆ ಜೋರು ಚಪ್ಪಾಳೆ ಮೂಲಕ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಗಣರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ಪುಸ್ತಕ ಬಿಡುಗಡೆ ಮಾಡಿರುವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ದಲಿತ ಹಿರಿಯ ನಾಯಕರು, ಇಡೀ ದೇಶ ಉದ್ದಗಲಿಗೂ ಹೋರಾಟವನ್ನು ಮಾಡಿರುವ ನನ್ನ ಆತ್ಮೀಯ ಸ್ನೇಹಿತ ವೆಂಕಟಸ್ವಾಮಿ ಅವರೇ, ನಿಮ್ಮೆಲ್ಲರ ಪ್ರೀತಿಯ ನಟರಾದ ಹಾಗೂ ಹೋರಾಟಗಾರರು ನಾನು ನೋಡ್ತಾ ಇರ್ತೀನಿ ಅವ್ರನ್ನ. ಯಾವುದಾದ್ರೂ ಕ್ರಾಂತಿ, ಯಾಕಂದರೆ ಎಷ್ಟೆಷ್ಟು ಪೊಲೀಸ್ ಗಲಾಟೆಗಳೆಲ್ಲ ಆಗಲಾಡಿದೆಲ್ಲ ನಾನು ಫಾಲೋಅಪ್ ಮಾಡ್ತಾ ಇರ್ತೀನಿ. ರಾತ್ರಿ 1 ಗಂಟೆ 2 ಗಂಟೆಗೆ ಎಲ್ಲರೂ ಪೇಜ್ಗಳನ್ನು ನೋಡ್ತೀನಿ. ನೋಡಿ ಅವರು ಕೂಡ ಹೋರಾಟದಲ್ಲಿ ಚಲನಚಿತ್ರದಲ್ಲಿ ಯಾಕೆ ಅಂದರೆ ಅವರು ಮಾಡಿರುವಂಥ ಕೆಲವು ಚಲನಚಿತ್ರಗಳನ್ನು ಚೆನ್ನಾಗಿತ್ತು, ಆದರೆ ಕೂಡ ನಾವು ಜನಗಳು ಅವರ ಪ್ರೋತ್ಸಾಹ ಕೊಟ್ಟಿಲ್ಲ. ಭೀಮ ವಂದನೆಗಳು. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ಬಂಧುಗಳೇ, ಏನಿದ್ದೀರಾ? ಎಸ್ ತಿಮ್ಮಸಂದ್ರ ಗ್ರಾಮದಲ್ಲಿ 74ನೇ 75ನೇ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮಕ್ಕೆ ಈ ವೇದಿಕೆಗೆ ಆಗಮಿಸತಕ್ಕಂಥ ನಮ್ಮ ಗಣ್ಯರಿಗೂ, ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕ ನಮ್ಮ ಭೀಮ ಬಂಧುಗಳಿಗೂ ಶುಭ ಸಂಜೆಯ ಶುಭಾಶಯಗಳು ಹಾಗೂ ಸಂವಿಧಾನ ದಿನದ ಶುಭಾಶಯಗಳು. ಬಂಧುಗಳೇ, ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸುದೀರ್ಘವಾಗಿ ಆಲೋಚನೆ ಮಾಡಿ ಈ ಸಮಾಜಕ್ಕಾಗಿ, ಈ ದೇಶಕ್ಕಾಗಿ, ಈ ಜನಗಳಿಗಾಗಿ, ಈ ಅಸ್ಪೃಶ್ಯತೆ ಹೋಗಲಾಡಿಸೋದಾಗಿ, ಈ ಮನೋವಾದಿ ಮಟ್ಟಾಪಕ್ಕಾಗಿ ಸಂವಿಧಾನವನ್ನು ಬರೆದು ಇವತ್ತ ನಾವು ಪ್ರಾಣಿ ಪಕ್ಷಿಗಳಿಗೆ ಯಾವುದಾರ ಬದುಕಲು ಹಕ್ಕಿದೆ, ಅದೇ ತರ ನಮಗೂ ಮನುಷ್ಯನಿಗೂ ಬದುಕಲು ಹಕ್ಕಿದೆ ಅಂತ ಹೇಳಿ ಸಾಹೇಬರು ನಮಗೊಂದು ಸಂವಿಧಾನ ಬರೆದು ಕೊಟ್ಟರು. ಎಲ್ಲರಿಗೂ ಜೈ ಭೀಮ್. ಹಿರಿಯರೇ, ವೇದಿಕೆ ಮೇಲೆಲ್ಲ ಗಣ್ಯರೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಜೊತೆ ಆನೇಕಲ್ಲು ಒಂದು ಹೋರಾಟದ ಭೂಮಿಯಲ್ಲಿ
ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಒಂದು ಅವಕಾಶ ಸಿಕ್ಕಿರೋದು. ಕ್ಯಾಲೆಂಡರ್ ಬಿಡುಗಡೆ, ಪುಸ್ತಕ ಬಿಡುಗಡೆ, ಮತ್ತೆ ಅನೇಕ ಒಳ್ಳೆ ವಿಚಾರಗಳು. ಅದು ಸಂವಿಧಾನ ಜಾರಿಗೊಳಿಸಿರೋ ದಿನ, ನಮ್ಮ ಗಣರಾಜ್ಯೋತ್ಸವ ದಿನ. ಇದು ಬಹಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋದ ಕೃಷ್ಣಪ್ಪ ಅವರ ಹಿನ್ನೆಲೆ ಅವರು ಎಷ್ಟು ಕಷ್ಟದಿಂದ ಬಂದಿದೆ, ಅದು ಶಿಕ್ಷಣ ಎಷ್ಟು ಮುಖ್ಯ ಇದೆ, ಒಂದು ಉತ್ತಮ ಸಮಾಜದ ಕನಸು ಅವರಲ್ಲಿದೆ. ಅವರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಭೀಮಪುತ್ರಿ ಪವಿತ್ರ ಅವರು ನನಗೆ ಈ ಅವಕಾಶ ಕೊಟ್ಟಿದ್ದಾರೆ. ಪವಿತ್ರ ಅವರು ಹೋರಾಟದ ಕಿಚ್ಚು, ಮತ್ತೆ ಈ ಸಮಾಜದಲ್ಲಿ ನಾವು 9 ವರ್ಷದಿಂದ ಸಮಸ್ಯೆ ಅಲ್ಲ, ನಮಗೆ 10 ವರ್ಷದಿಂದ ಏನು ಈ ಉದಾರವಾದಿಗಳು ಮನುವಾದಿಗಳು ಹೇಳೋ ತರ ಸಮಸ್ಯೆ ಅಲ್ಲ. 9 ರಿಂದ 10,000 ವರ್ಷಗಳಿಂದ ಯಾವಾಗಿಂದ ಅಸಮಾನತೆ ಬಂದಿದೆಯೋ, ಲಿಂಗ ಅಸಮಾನತೆ ಅಲ್ಲಿಂದ ಬಂದಿದೆ. ಸೊ ಆ ನಿಟ್ಟಲ್ಲಿ ಅದನ್ನು ಎದುರಿಸಿ, ಎಲ್ಲಾ ತರ ಅಸಮಾನತೆ ಎದುರಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಆನೇಕಲ್ಲಿನ ನಮ್ಮ ಬ್ಯಾಟ್ ರಾಜ ನನಗೆ 2023 ನಾನು ಒಂದು ಟ್ವೀಟ್ ಮಾಡಿದ್ದಕ್ಕೆ ಅದಕ್ಕೆ ಆ ಟ್ವೀಟ್ ಅನ್ನ ವಿಚಾರದಲ್ಲಿ ಸೋಲ್ಸಕ್ಕಾಗಿದೆ ನನ್ನನ್ನು ಜೈಲ್ಗೆ ಹಾಕಿದ್ದಾಗ ಇದೇ ಬ್ಯಾಟ್ ರಾಜು, ಆನೇಕಲ್ಲಿನ ಬ್ಯಾಟ್ ರಾಜು ನನಗೆ ಶೂರಿಟಿ ಕೊಟ್ಟು ನನ್ನ ಹೊರಗೆ ಬರೋಕ್ಕೆ ಅವಕಾಶ ಕೊಟ್ಟರು. ಸೊ ಆ ಕಾರಣಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ದನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಜೋರಾದ ಚಪ್ಪಾಳೆ ಬರಲಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರಿಗೆ. ಅಸಮಾನತೆಯನ್ನ ತೊಲಗಿಸಬೇಕು ಅಂತ ಟೊಂಕ ಕಟ್ಟಿ ನಿಂತವರು ಕಳೆದ 62 ವರ್ಷದಿಂದ ನಿರಂತರವಾಗಿ ಹೋರಾಟದ ಹಾದಿಯಲ್ಲಿದ್ದಾರೆ. ಅವರಿಗೆ ಮೈಸೂರು ಡಾಕ್ಟರ್ ಕೃಷ್ಣಪ್ಪ ಅವರ ಹೆಜ್ಜೆಯನ್ನು ಹಾಕ್ತಾ ಹೆಗಲಿಗೆ ಕೊಡ್ತಾ ನಡೀತಿರುವಂತ ಹೆಮ್ಮೆಯ ಹೆಣ್ಮಗಳು ಮೇಘನಾ ಚೇತನ್. ಶುಭವಾಗಲಿ ಚೇತನ್ ಅವರಿಗೆ, ಹಾಗೆ ಮೇಘನಾ ಚೇತನ್ ಅವರಿಗೆ ಎಂದೆನ್ನುತ್ತಾ ಚಪ್ಪಾಳೆ ಸದ್ದು ಶಿಳ್ಳೆ ಎಲ್ಲ ಹೊಡಿತೀವಿ ಅಂದ್ರು. ಯಾರಪ್ಪ ಗಂಡ್ಮಕ್ಳು ಶಿಳ್ಳೆ ಬರಲಿಲ್ಲ. ಅಭಿನಂದನೆಗಳು. ಹೀಗೆ ಬರ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ. ನಮಗೆ ಒಂದು ರೀತಿ ನಮಗೆ ಸಂವಿಧಾನ ದಿನಾಚರಣೆ ಇವತ್ತು, ನಮಗೆ ಗಣರಾಜ್ಯೋತ್ಸವ ದಿನ, ಸ್ವತಂತ್ರ ದಿನಾಚರಣೆ ಆಗಸ್ಟ್ 15ಗಿಂತ ಜನವರಿ 26 ಒಂದು ಮಹತ್ವದ ದಿನ. ಯಾಕಂದರೆ ನಮಗೆ ಸ್ವತಂತ್ರ 1947 ಆಗಿರ್ಬೋದು, ಅದಕ್ಕೆ ಹೆಚ್ಚು ಕಮ್ಮಿ 1-2 ವರ್ಷಕ್ಕೆ ಅದು ಬರ್ತಾಯಿತ್ತು, ಅಹಿಂಸಾವಾದದಲ್ಲಿ ಬಂತು ಸರಿ. ಆದರೆ ಅದು ಯಾವಾಗ ಬೇಕಾದರೂ ಒಂದು ರಾಜವಂಶ ಆಗ್ಬೋದಾಗಿತ್ತು, ಯಾವಾಗ ಬೇಕಾದ್ರೂ ಸರ್ವಾಧಿಕಾರಿ ಆಗ್ಬೋದು. ನಮ್ಮ ದೇಶ ಇನ್ ಥಿಯರಿ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕಿಂತ ಒಂದು ಉತ್ತಮವಾಗಿದೆ ಅಂದರೆ ಅದು ನಮ್ಮ ಸಂವಿಧಾನ ಜನವರಿ 26, 1950 ಜಾರಿಗೆ ಬಂದಿರೋ ದಿನ. ಮುಖ್ಯವಾಗಿ ಸಂವಿಧಾನದ ಪೀಠಿಕೆಯಲ್ಲಿರೋ ಅಂಶಗಳು ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ, ಮತ್ತು ನಂತರ 1971 ಹಾಕಿರೋ ಸಮಾಜವಾದಿ, ಜಾತ್ಯತೀತ, ಧರ್ಮನಿರಪೇಕ್ಷತೆ, ಇದೆಲ್ಲ ಭಾಳ ಮುಖ್ಯ. ಯಾವ ಪಕ್ಷನೂ ಕರ್ನಾಟಕದಲ್ಲಿ ಈ ಮೌಲ್ಯಗಳನ್ನು ಉಳಿಸ್ತಾ ಇಲ್ಲ. ಈ ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ಉಲ್ಲಂಘನೆ ಮಾಡಿ ಅದನ್ನು ನಾಶ ಮಾಡಿ ಅವ್ರ ಮತಗಳು ಸರಿಯ ಮಾಡೋಕ್ಕೆ ರೀತಿ ಮಾಡ್ತಾ ಇದ್ದಾರೆ. ಯಾರಾದರೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಈ ಸಮಾನತೆ, ನ್ಯಾಯ, ಭ್ರಾತೃತ್ವ, ಸ್ವತಂತ್ರ, ಸಮಾಜವಾದಿ ಮತ್ತು ಜಾತ್ಯತೀತ ಸಿದ್ಧಾಂತ ಉಳಿಸ್ತಾ ಇದ್ದಾರೆ. ಸಂವಿಧಾನ ಪೀಠಿಕೆ ಅಂದರೆ ಅದು ನಮ್ಮ ನೀಲಿ ಜೆಂಡ. ಆ ಸಿದ್ಧಾಂತ ನಾವು ಕರ್ನಾಟಕದ ಮೂಲೆಗೆ ಹಡಿಸ್ತೀವಿ. ದೇಶ ಪ್ರೇಮಿಗಳು ಯಾರು ಇದೆ, ಅದು ಸಂವಿಧಾನ ಪೀಠಿಕೆ ಮುಂದುವರಿಸೋದು, ಅದು ನಾವು ಹೆಮ್ಮೆಯಿಂದ ಹೇಳ್ತೀವಿ, ಅದು ನಾವೇ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮಗೆ ಆನೇಕಲ್ಲಿಗೆ ಬರೋದು ಯಾವಾಗಲೂ ಸಂತೋಷ ಆಗುತ್ತೆ. ಆನೇಕಲ್ಲು ಒಂದು ಹೋರಾಟಗಾರರ ಒಂದು ತವರೂರು. ಆನೇಕಲ್ಲಲ್ಲಿ ಯಾವಾಗಲೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಈ ಸಲ ಗಣರಾಜ್ಯೋತ್ಸವ ದಿನ, ಸಂವಿಧಾನ ಜಾರಿಗೆ ಬಂದಿರೋ ದಿನ, ನಮ್ಮ ಕೃಷ್ಣಪ್ಪ ಅವರು ಒಂದು ಕ್ಯಾಲೆಂಡರ್ ಬಿಡುಗಡೆ ಮತ್ತು ಒಂದು ಪುಸ್ತಕಗಳ ಬಿಡುಗಡೆ ಇವತ್ತು ಭಾಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ನಮಗೆ ಆನೇಕಲ್ನಲ್ಲಿ ಮಹತ್ ಸತ್ಯಾಗ್ರಹ ಕಾರ್ಯಕ್ರಮಕ್ಕೂ ಬಂದಿದ್ದೀನಿ, ಬಾಬಾ ಸಾಹೇಬ್ರ ಜಯಂತಿಗೂ ಬಂದಿದ್ದೀನಿ. ಈ ಭಾಗದಲ್ಲಿ ಒಂದು ಸಮಾನತೆಯ ಕನಸು ಭಾಳ ಸ್ಟ್ರಾಂಗ್ ಆಗಿದೆ. ಆ ಕನಸು ಬರೀ ಮಾತಲ್ಲೇ, ಭಾಷಣಗಳಿಗೆ ಸೀಮಿತ ಇಲ್ಲ. ಆ ಕನಸು ತಕ್ಕಂತೆ ಹೋರಾಟಗಳು ರೂಪಿಸಿ ಆ ಜನರ ಜೀವನನೂ ಬದಲಾಯಿಸೋ ಎಷ್ಟೋ ಒಂದು ಶಕ್ತಿ ಇದೆ. ಕೃಷ್ಣಪ್ಪ ಅವರು, ಬ್ಯಾಟರಾಜು ಮತ್ತು ಎಲ್ಲ ಸ್ನೇಹಿತರು ಈ ಆನೇಕಲ್ ಭಾಗದಲ್ಲಿ, ಶಂಕರ ಎಲ್ಲ ಸ್ನೇಹಿತರಲ್ಲಿ ಆ ಕನಸು ಕಾಣುತ್ತೆ. ಅದನ್ನು ನಾವು ಮುಂದುವರ್ಸೋಕ್ಕೆ ನಾವು ಇಷ್ಟಪಡ್ತೀವಿ. ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ, ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಈ ದಿನ ಒಂದು ಗ್ರಾಮದಲ್ಲಿ, ಮರ್ಸೂರು ಒಂದು ಸಣ್ಣ ಗ್ರಾಮ, ಈ ಗ್ರಾಮದಲ್ಲಿ ಬಹುಶಃ ತಿಮ್ಮಸಂದ್ರದಲ್ಲಿ ಇಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನನಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ, ಭಾಳ ಅರ್ಥವತ್ತಾಗಿ ಮಾಡಿದ್ದಾರೆ. ಅತಿಥಿಗಳು ಬಂದಂಥ ಮಾತಾಡೋರು ಕೂಡ ಭಾಳ ಅರ್ಥಗರ್ಭಿತವಾಗಿ
ರಾಜ್ಯೋತ್ಸವದ ಶುಭಾಶಯಗಳನ್ನು ಸಂದೇಶಗಳನ್ನು ರವಾನಿಸಿದ್ದಾರೆ. ಕೃಷ್ಣಪ್ಪ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೃಷ್ಣಪ್ಪ ಅವ್ರ ಜೊತೆ ಬ್ಯಾಟ್ರಾಜು ಇರ್ಬೋದು ಮತ್ತು ಅನೇಕ ಜನ ನಮ್ಮ ರಾಮಲಿಂಗಯ್ಯ ಇಂಥವರೆಲ್ಲರೂ ಕೂಡ ಸೇರಿಕೊಂಡು ಆನೇಕಲ್ ಭಾಗದಲ್ಲಿ ಇದೊಂದು ಎಲ್ಲ ಜಾತಿ ಜನಾಂಗಗಳಿಗೆ ಒಂದು ಮಾದರಿಯ ಕಾರ್ಯಕ್ರಮವಾಗಿ ಭಾಸವಾಗ್ತದೆ ಅಂತ ನಾನು ಅಪ್ರಿಸಿಯೇಷನ್ ಮಾತಾಡ್ತಾ ಇದ್ದೀನಿ. ತಿಮ್ಸಂದ್ರದಲ್ಲಿ ನಡೀತಾ ಇರ್ತಕ್ಕಂಥ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ಇಡೀ ನಾಡಿಗೆ, ಇಡೀ ಭಾರತ ದೇಶಕ್ಕೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗಣರಾಜ್ಯೋತ್ಸವ 75ನೇ ವರ್ಷ ಮುಟ್ಟಿದೆ. ಭಾಳ ವಿಜೃಂಭಣೆಯಿಂದ ಇಡೀ ದೇಶದಾದ್ಯಂತ ಜನ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದರ ಹಿಂದೆ 75 ವರ್ಷಗಳಿಂದ ಬೆಳೆದು ಬಂದಿರತಕ್ಕಂಥ ಬಡತನದ ನೋವುಗಳು ಕೂಡ ಅಷ್ಟೇ ಗಾಢವಾಗಿದೆ. 75 ವರ್ಷಗಳ ಗಣರಾಜ್ಯೋತ್ಸವ, ಸಂವಿಧಾನದ ಸಮರ್ಪಣೆ, ಸಂವಿಧಾನದ ಅನುಷ್ಠಾನ ಆಗಿಲ್ಲ ಅನ್ನೋದಕ್ಕೆ, ಸಮರ್ಪಕವಾಗಿ ಆಗಿಲ್ಲ ಅನ್ನೋದಕ್ಕೆ ಈ ಬಡತನದ ಒಂದು ದೊಡ್ಡ ಬೇಗೆ ಇವತ್ತು ನಮ್ಮನ್ನೆಲ್ಲ ಕಾಣ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡೋದು ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡೋದು ಅಂದರೆ ಸಂವಿಧಾನದ ಆಶಯಗಳನ್ನು, ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ಈ ಆಶಯಗಳನ್ನು ಆಳ್ವಿಕೆಯಲ್ಲಿ, ಆಡಳಿತದಲ್ಲಿ ಅನುಷ್ಠಾನ ಬರೋವರೆಗೂ ಕೂಡ ಇದೊಂದು ಹೋರಾಟವಾಗಿರ್ತದೆ. ಹೀಗಾಗಿ ಗಣರಾಜ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳೊಂದಿಗೆ ಗಣರಾಜ್ಯೋತ್ಸವದ ಆಶಯಗಳನ್ನು ಈಡೇರಿಸ್ತಕ್ಕಂಥ ಒಂದು ಪ್ರತಿಜ್ಞೆ ಇಡೀ ದೇಶ ಸ್ವೀಕರಿಸಬೇಕು ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಈ ದಿನ 75ನೇ ಸ್ವಾತಂತ್ರ್ಯ 75ನೇ ಸಂವಿಧಾನ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘದ ವತಿಯಿಂದ ನಾವು ಅತಿ ವಿಜೃಂಭಣೆಯಿಂದ ನಾವು ಸಂವಿಧಾನ ದಿನಾಚರಣೆ ಆಚರಣೆ ಮಾಡಿದ್ವಿ. ಆ ಆಚರಣೆ ಕಾರ್ಯಕ್ರಮಕ್ಕೆ ನಮ್ಮ ನಟ ಚೇತನ್, ನಮ್ಮ ರಾಜಗೋಪಾಲ್ ರೆಡ್ಡಿ ಮತ್ತು DSP ಸಾಹೇಬ್ ಬರಬೇಕಾಯಿತು. ಅನಿವಾರ್ಯವಾಗಿ ಬರೋಕ್ಕಾಗಿಲ್ಲ. ನಮ್ಮ ಕರ್ನಾಟಕ ಭೀಮಸೇನೆ ನಮ್ಮ ಶಂಕರರಾಮಲಿಂಗ ಬಂದರು. ನಮ್ಮ SSCD ಅವರ ಅಂಶಮಾಡ ಆಗಮಿಸಿದರು. ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರು. ಈ ಕಾರ್ಯಕ್ರಮಕ್ಕೆ ನಮಗೆ ಯಶಸ್ವಿಯಾಗಿದೆ. ಆನೇಕಲ್ ತಾಲೂಕು ತಿಮ್ಮಸಂದ್ರ ಗ್ರಾಮದಲ್ಲಿ 75ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ನಾವೊಂದು ಅದ್ಧೂರಿ ಆಚರಣೆ ಮಾಡಿದ್ದೇವೆ. ಸೊ ಆನೇಕಲ್ ತಾಲೂಕು ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಹಲವಾರು ಗಣ್ಯ ವ್ಯಕ್ತಿಗಳು ಬಂದಿದ್ದರು. ಅದರಲ್ಲಿ ಬಡವರ ಸಾಹೇಬ ಡಾಕ್ಟರ್ M ವೆಂಕಟರಮಣನು ಸಹ ಬಂದಿದ್ದರು. ಹಾಗೆ ಯುವ ನಟರಾದ ಚೇತನ್ ಅವರು ಮತ್ತು ಸಾಮಾಜಿಕ ಹೋರಾಟಗಾರರು ಅವರು ಸಹ ಬಂದಿದ್ದರು. ಮತ್ತು ಹಲವು ಸಂಘಟನೆಗಳನ್ನು ಒಳಗೊಂಡು ಈ ಒಂದು ಆನೇಕಲ್ ತಾಲೂಕಲ್ಲಿ ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ಡಾಕ್ಟರ್ M ಕೃಷ್ಣಪ್ಪರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮೂಡಿ ಬಂದಿದೆ. ಸೊ ಪ್ರತಿಯೊಬ್ಬರಿಗೂ ನಾವು ಹೇಳೋದಷ್ಟೇ, ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಕಾರ್ಯಕ್ರಮ ಮಾಡಿ ಭಾಷಣ ಹೋಗಿ ಬರೋಂಥರಲ್ಲ. ನಾವು ಪ್ರತಿಯೊಂದು ವಿಚಾರನೂ ಏನು ಭಾಷಣ ಮಾಡಬೇಕಾದ್ರೆ ನಾವೇನು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಏನು ಮಾತಾಡ್ತಾರೆ ಅದನ್ನು ನಾವು ಪ್ರತಿಯೊಬ್ಬರು ಜನಗಳು ಅರ್ಥ ಮಾಡ್ಕೊಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಸಂವಿಧಾನ ಬರೆದಿಲ್ಲ ಅಂತಂದರೆ ನಾವೆಲ್ಲರೂ ಸುಮಾರು ಒಂದು 75 ವರ್ಷದ ಹಿಂದೆ ಇತಿಹಾಸವನ್ನು ನಾವು ತಿರುಚಿ ನೋಡಿದ್ರೆ ಇವತ್ತೆಲ್ಲ ಯಾರು ದಲಿತರು ಬಟ್ಟೆ ಹಾಕುವಂತಿರಲಿಲ್ಲ, ಇರ್ತಾಯಿರಲಿಲ್ಲ. ಊಟ ಮಾಡುವಂತಿರಲಿಲ್ಲ. ಹಳೆ ಜೀತದ ಪದ್ಧತಿಗೆ ನಾವೆಲ್ಲರೂ ಹೋಗಬೇಕಾಗಿತ್ತು. ಪ್ರತಿಯೊಬ್ಬರಿಗೂ ಸಾಮಾಜಿಕ ಜ್ಞಾನ ಪ್ರತಿಯೊಬ್ಬರು ಇರಲಿ. ಬಡವರು ಪ್ರತಿಯೊಬ್ಬರು ಯೋಚನೆ ಮಾಡಿ ಇವತ್ತೇನಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ದಿಲ್ಲ ಅಂತಂದರೆ ನಾವು ಯಾರೂ ಇಲ್ಲ. ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪ್ರತಿಯೊಬ್ಬರು ಓದ್ಕೊಬೇಕು ಅಂತಂತ ಇವತ್ತು ನಾನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಜೈ ಭೀಮ್.